ಹಾಯ್ ನಮಸ್ಕಾರ ಎಲ್ರಿಗೂ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಹೇಗೆ ಹೋಗುತ್ತೆ ಇವತ್ತಿನ ವಿಡಿಯೋ ಅನ್ನೋದು ಕೂಡ ನೋಡೋಣ. ಒಂದು ಸಿಂಪಲ್ ಆದಂಥ ವಿಡಿಯೋನೇ ಆಗಿರುತ್ತೆ. ಮಗಳು ಶುರು ಮಾಡ್ತಾಳೆ, ಬನ್ನಿ ನೋಡೋಣ. ಹಾಂ, ಇವತ್ತೇನು ಸ್ಟಿಚಿಂಗ್ ಮಾಡ್ತಿದ್ಯಾ? ಒಂದು ಬ್ಲೌಸ್ ಇತ್ತು, ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಏನು ಇವತ್ತು ಎಷ್ಟೊಂದು ದಿನ ಆದಮೇಲೆ? ಯುಗಾದಿ ಹಬ್ಬ ಬಂತಲ್ಲ, ಹಾಂ, ಯುಗಾದಿ ಹಬ್ಬಕ್ಕೆ ಒಂದು ಬ್ಲೌಸ್ ಹೊಲಿಯೋಣ ಅಂತ ನೋಡ್ತಾ ಇದ್ದೀನಿ. ಆಲ್ರೆಡಿ ತುಂಬ ದಿನಗಳೇ ಆಗಿತ್ತು ಸ್ಟಿಚಿಂಗ್ ಮಾಡೋಕ್ಕೆ ಕೂತ್ಕೊಂಡು. ಅದರಿಂದ ಇವತ್ತು ಸ್ಟಿಚಿಂಗ್ ಮಾಡ್ತಾ ಇರೋದ್ರಿಂದ ಮಗಳು ಕೇಳ್ತಾ ಇದ್ಲಿ, ಏನು ಇವತ್ತು ಸ್ಟಿಚಿಂಗ್ ಮಾಡ್ತಾ ಇದೆಯಾ ಅಂತ. ನನ್ನದೇ ಬ್ಲೌಸ್ ಇದ್ದಿದ್ದರಿಂದ ಯುಗಾದಿ ಹಬ್ಬಕ್ಕೆ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ಏನೋ ಅನ್ಕೋಬಿಡ್ತು ಸುಮ್ಮನೆ. ನೋಡಿ, ಆಲ್ರೆಡಿ ರೆಡಿ ಆಗಿದೆ ಬ್ಲೌಸ್. ಸೊ ಯಾ, ಇಟ್ಸ್ ಲೈಕ್ ದಿಸ್. ಇದು ನಮ್ಮಮ್ಮ ಯುಗಾದಿ ಹಬ್ಬಕ್ಕೆ ಹಾಕೋತಾರೆ. ಮುಂದೆ ತೋರಿಸು. ಇದು ಹಿಂದೆ, ಇದು ಮುಂದೆ. ಉಗ್ಸ್ ಹಾಕಿಲ್ಲ, ಬಟ್ ಹಾಕಿದ್ಮೇಲೆ ತಿರ್ಗಾ ತೋರಿಸ್ತೀವಿ. ಇದು ನಮ್ಮಮ್ಮ ಪಕ್ಕ ಯುಗಾದಿ ಹಬ್ಬಕ್ಕೆ ಇದು ಮಾಡ್ತಾರೆ. ಸೀರೆ ತೋರಿಸಿದ್ಯಾ ಇದ್ರದ್ದು? ಓಕೆ, ಯುಗಾದಿ ಹಬ್ಬ ತನಕ ವೇಟ್ ಮಾಡ್ತಾ ಇರಿ. ಬಾಯ್ ಬಾಯ್. ಇವತ್ತು ಡಿಸೈನ್ ಮಾಡಿಲ್ಲ, ಇವತ್ತು ಬ್ಲೌಸ್ ಸ್ಟಿಚಿಂಗ್. ಓಕೆ, ಬಾಯ್ ಬಾಯ್ ಬಾಯ್. ಅಮ್ಮ ಇದು ನೆಕ್ಸ್ಟ್ ಇನ್ನೊಂದು ಬ್ಲೌಸು ಸ್ಟಿಚ್ ಮಾಡಿದೆ ಆಲ್ರೆಡಿ. ಅದನ್ನು ನಾನು ಒಂದು ಸತಿ ಹಾಕ್ಕೊಂಡಿದ್ದು ಕೂಡ ಉಂಟು. ಎಂಬ್ರಾಯ್ಡ್ರಿ ಮಿಷಿನ್ ಪೂಜೆ ದಿನ ಅದಕ್ಕೆ ಡೋರಿ ಮಾಡಬೇಕಿತ್ತು, ಡೋರಿ ಮಾಡಿರಲಿಲ್ಲ. ಸ್ವಲ್ಪ ಟೈಮ್ ಆಯಿತು ಅಂತ ಹಾಗೆ ಬಿಟ್ಬಿಟ್ಟಿದೆ. ಇವತ್ತು ಆ ಬ್ಲೌಸ್ ಸ್ಟಿಚ್ ಮಾಡಿದ್ಮೇಲೆ ಸ್ವಲ್ಪ ಟೈಮ್ ಕೂಡ ಇತ್ತು. ಅತ್ತಿಗೂ ಕೂಡ ಡೋರಿ ಹಾಕ್ಬಿಡೋಣ ಅಂದ್ಬಿಟ್ಟು ಇಲ್ಲಿ ಡೋರಿ ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ನಾವು ಒಂದು ಏನಾದರೂ ಈ ಥರ ಕೆಲಸ ಕಲ್ತಿದ್ರೆ ನಮ್ಮ ಕೆಲಸನೇ ನಾವು ಬೇರೆಯವ್ರು ಮಾಡ್ದಿರೂ ನಮ್ಮ ಕೆಲಸನೇ ನಾವು ಮಾಡ್ಕೋಬೋದು. ಅದರಲ್ಲೊಂದು ಖುಷಿ ಇರುತ್ತೆ, ನಾವೇ ಮಾಡ್ಕೊಂಡಿದ್ದೀವಿ ಅನ್ನೋದು. ನನಗೂ ಕೂಡ ಒಂಥರ ಖುಷಿ. ನಾನು ಹೇಳಬೇಕು ಅಂದರೆ ನನ್ನ ಬ್ಲೌಸ್ಗಳ್ನ ಹೆಚ್ಚಿಗೆ ನಾನು ಆಚೆ ಸ್ಟಿಚ್ ಮಾಡಿಸಿದ್ದೇ ಇಲ್ಲ. ಸುಮಾರು ನನ್ನ ಬ್ಲೌಸ್ಗಳೆಲ್ಲ ನಾನೇ ಹೊಲ್ಕೊಂಡಿದ್ದೇ ಇರೋದು. ಆಚೆ ಸ್ಟಿಚ್ ಮಾಡಿಸಿರೋದು ಕಮ್ಮಿನೇ. ನನಗಂತೂ ಅಷ್ಟು ದುಡ್ಡು ಕೊಟ್ಟು ಆಚೆ ಸ್ಟಿಚ್ ಮಾಡಬೇಕು ಅಂದರೆ ತುಂಬ ಬೇಜಾರಾಗುತ್ತೆ. ಆದ್ದರಿಂದ ನಾನೇ ಸ್ಟಿಚ್ ಮಾಡ್ಕೊತೀನಿ. ಇವತ್ತು ಕೂಡ ಒಂದು ಬ್ಲೌಸ್ ಯುಗಾದಿ ಹಬ್ಬಕ್ಕೋಸ್ಕರ ಅಂತ ಒಂದು ಸ್ಟಿಚ್ ಮಾಡ್ಕೊಂಡಿದ್ದೆ. ಇನ್ನು ಮುಂದೆ ಸುಮಾರು ಬ್ಲೌಸ್ಗಳು ಕೂಡ ಇದ್ದಾವೆ. ಇನ್ನು ಮುಂದೆ ನಾನೇ ಸ್ಟಿಚ್ ಮಾಡ್ಕೋಬೇಕು. ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಪರ್ಸ್ನಲ್ ಪ್ರಾಬ್ಲಮಿಂದ ಬಿಟ್ಬಿಟ್ಟಿದ್ದೆ, ಇನ್ಮೇಲೆ ಶುರು ಮಾಡ್ತೀನಿ ಅಂತ. ಅದರಿಂದ ಇವಾಗ ಶುರು ಮಾಡ್ತಾಯಿದ್ದೀನಿ. ಹಾಗೆ ಎಂಬ್ರಾಯ್ಡ್ರಿ ಮಿಷಿನ್ ಕೂಡ ತಂದಿರೋದ್ರಿಂದ ಆ ವಿಡಿಯೋ ಎಲ್ಲ ಇನ್ನೂ ಶೇರ್ ಮಾಡ್ಕೊಂಡಿಲ್ಲ, ಶೇರ್ ಮಾಡ್ಕೊತೀನಿ. ಸ್ವಲ್ಪ ಇನ್ನು ಮುಂದೆ ಆ ವಿಡಿಯೋಸ್ಗಳೆಲ್ಲ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಮುಂದೆ ಎಂಬ್ರಾಯ್ಡ್ರಿಂಗ್ ಕೆಲಸದ ಜೊತೆ ಈ ಕೆಲಸನೂ ಮಾಡೋಣ ಅಂತ ನಾನು ಕೂಡ ಇದನ್ನು ಶುರು ಮಾಡ್ಕೊಂಡಿದ್ದೀನಿ. ಇನ್ನು ಮುಂದೆ ಕೆಲಸ ಶುರು ಮಾಡಬೇಕು. ನೋಡೋಣ ಹೇಗೆ ಹೋಗುತ್ತೆ ಆ ದಿನಗಳು ಕೂಡ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತಾ ಇರ್ತೀನಿ. ಆಲ್ರೆಡಿ ಒಂದು 2-3 ಬ್ಲೌಸ್ ಆಲ್ರೆಡಿ ಎಂಬ್ರಾಯ್ಡ್ರಿ ಹಾಕಿದ್ದೀನಿ. ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಇನ್ನೂ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡಿಲ್ಲ. ಇನ್ನು ಮುಂದೆ ಆ ವಿಡಿಯೋಸ್ಗಳು ಬರ್ತಾ ಇರ್ತವೆ, ನೋಡಿ ಸಪೋರ್ಟ್ ಮಾಡಿ. ಹಾಗೆ ಇಲ್ಲೇ ಆನ್ಲೈನಲ್ಲಿ ನೋಡೋಣ ಮುಂದಿನ ದಿನಗಳಲ್ಲಿ. ಇಲ್ಲೇ ಯಾರನ್ನ ನಿಯರ್ ಇದ್ದವರು ಆಫ್ಲೈನಲ್ಲಿ ಯಾರಾದರೂ ಎಂಬ್ರಾಯ್ಡ್ರಿ ಮಾಡಿಸ್ಬೇಕು ಅನ್ನೋರು ದಯವಿಟ್ಟು ತಂದುಕೊಡಿ, ನಾನು ಕೂಡ ಮಾಡ್ತೀನಿ. ನೋಡ್ತಾ ಇರ್ಬೋದು, ಡೋರಿ ಕೂಡ ರೆಡಿ ಆಯಿತು. ಇವಾಗ ಬ್ಲೌಸ್ಗೆ ಸ್ಟಿಚಿಂಗ್ ಮಾಡಬೇಕು. ನೋಡ್ತಾ ಇರ್ಬೋದಲ್ಲ, ನಮ್ಮ ಕೆಲಸ ನಾವೇ ಮಾಡ್ಕೊಂಡಾಗ ಎಷ್ಟು ಖುಷಿ ಸಿಗುತ್ತೆ ನಮಗೆ ಅಂದರೆ ಅದನ್ನು ಹೇಳ್ಕೊಳ್ಳೋಕ್ಕೂ ಆಗೋದಿಲ್ಲ, ಆ ಥರ ಖುಷಿ ಸಿಗುತ್ತೆ. ನೋಡ್ತಾ ಇರ್ಬೋದು, ಬ್ಲೌಸ್ಗೂ ಕೂಡ ಆಲ್ರೆಡಿ ಡೋರಿ ಸ್ಟಿಚ್ ಮಾಡಿದ್ದಾಯಿತು. ಇದು ನೋಡಿದ್ದೀರ ಬ್ಲೌಸು ಮಿಷಿನ್ ಪೂಜೆ ದಿನ ನಾನು ಹಾಕ್ಕೊಂಡಿದ್ದೆ. ಅವತ್ತೇ ಫಸ್ಟ್ ಹೊಲ್ದಿದ್ದು ಕೂಡ ಅವತ್ತೇ, ಹಾಕ್ಕೊಂಡಿದ್ದು ಕೂಡ ಅವತ್ತೇ. ಡೋರಿನ ಮಾತ್ರ ಇವತ್ತು ಹಾಕಿ ನೋಡ್ತಾ ಇರ್ಬೋದು ರೆಡಿ ಆಯಿತು. ಬ್ಲೌಸೆಲ್ಲ ಸ್ಟಿಚಿಂಗ್ ಆಯಿತು. ನಂತರ ನಾನು ಒಂದು ಮೈಕ್ ತರಿಸಿದೆ, ಆ ಮೈಕ್ನ ಓಪನ್ ಮಾಡ್ತಾ ಇದ್ದಾಳೆ ಮಗಳು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷಿ ಹ್ಯಾಪಿ ಮೂಡ್. ಸೊ ನಮ್ಮಮ್ಮ ಏನೋ ಆರ್ಡರ್ ಮಾಡಿದ್ದಾರೆ ಮೈಕ್ ಅಂತೆ. ಸೊ ಬನ್ನಿ ನೋಡೋಣ. ಫಸ್ಟ್ ಟೈಮು ಯೂಟ್ಯೂಬ್ಗೆ ಅಂತ ಸ್ವಲ್ಪ ಇನ್ವೆಸ್ಟ್ ಮಾಡಿದ್ದೀನಿ ಇವತ್ತು. ಏನಕ್ಕಪ್ಪ ಈ ಮೈಕ್ ಇವಾಗ ಸದ್ಯದಲ್ಲಿ ತರಿಸಿದ್ದು ಅಂದರೆ, ಎಲ್ಲ ನಾವು ಹೊರಗಡೆ ಹೋದಾಗ ವಿಡಿಯೋ ಮಾಡೋದಕ್ಕೆ ನಮ್ಮ ವಾಯ್ಸು ತುಂಬ ಆಚೆ ಅಂದರೆ ಸೌಂಡ್ ಜಾಸ್ತಿ ಇರುತ್ತೆ, ನಮ್ಮ ವಾಯ್ಸ್ ಕೇಳ್ಸೋಕ್ಕಿಲ್ಲ. ಮತ್ತು ವಿಡಿಯೋ ಮಾಡೋಕ್ಕೂ ಬೇಜಾರು ಅನಿಸ್ತಾಯಿತ್ತು. ಈ ಥರ ಮೈಕ್ ಇದ್ದರೆ ನಾವು ನಿಧಾನಕ್ಕೆ ಮಾತಾಡಿದ್ರು ಕೂಡ ಚೆನ್ನಾಗಿ ರೆಕಾರ್ಡ್ ಆಗುತ್ತೆ ವಾಯ್ಸ್ ಎಲ್ಲ ಅಂದ್ಬಿಟ್ಟು
ತುಂಬ ದಿನಗಳಿಂದ ಅನ್ಕೋತಾ ಇದ್ದೆ ಮೈಕ್ ತರಿಸ್ಬೇಕು ಅಂತ. ಆದರೆ ತುಂಬ ಕಾಸ್ಟ್ಲಿ ಇರ್ತಾಯಿತ್ತು. ಅಯ್ಯೋ ಅಷ್ಟೊಂದು ಇನ್ವೆಸ್ಟ್ ಮಾಡಬೇಕಾ ಅಂತ ಬೇಜಾರಾಗಿ ಎಷ್ಟೋ ಸತಿ ನೋಡಿಬಿಟ್ಟು ಹಾಗೆ ಸುಮ್ಮನಾಗಿದ್ದೆ. ಇವಾಗ ಇಲ್ಲ ತರಿಸ್ಲೇಬೇಕು, ನಾನು ವಿಡಿಯೋ ಮಾಡಬೇಕು ಅಂದರೆ ಮೈಕ್ ಇದ್ದರೆ ಒಳ್ಳೆಯದು ಅಂತ ಅನ್ನಿಸ್ತು. ಯಾಕೋ ನನಗೆ ಅದರಿಂದ ಕಡಿಮೆ ರೇಟಲ್ಲೂ ಕೂಡ ಇತ್ತು. ಸರಿ ತಗೊಳ್ಳೋಣ ಅಂದ್ಬಿಟ್ಟು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ಗೆ ಇನ್ವೆಸ್ಟ್ ಮಾಡಿದ್ದೀನಿ. ಒಂದು ಮೋಟಿವೇಟ್ ಕೂಡ ಆಗುತ್ತೆ ನಮಗೆ, ತರಿಸಿದ್ದೀನಲ್ವಾ ಮಾಡಬೇಕು ಅನ್ನೋ ಒಂದು ಖುಷಿ ಕೂಡ ಬರುತ್ತೆ. ಅದಕ್ಕೋಸ್ಕರ ತರಿಸಿದ್ದೀನಿ. ನೋಡೋಣ, ಫಸ್ಟ್ ಟೈಮು ನಾನು ಆನ್ಲೈನಲ್ಲಿ ತರ್ಸೋಕ್ಕೆ ಏನೇ ಒಂದು ಐಟಮ್ ಆದರೂ ಅಷ್ಟೇ ತರಿಸ್ಬೇಕು ಅಂದರೆ ಒಂಥರ ಬೇಜಾರು. ಏಕೆಂದರೆ ಅಷ್ಟು ಕ್ವಾಲಿಟಿ ಕೂಡ ಇರೋಲ್ಲ, ಏನಾದರೂ ಒಂದು ಪ್ರಾಬ್ಲಮ್ ಇರುತ್ತೆ. ನಾನು 1-2 ಸತಿ ಆಲ್ರೆಡಿ ಅನುಭವಿಸಿದ್ದೀನಿ. ಅದಕ್ಕೋಸ್ಕರ ಹಿಂದೆ ಮುಂದೆ ನೋಡ್ತೀನಿ ನಾನು ಆನ್ಲೈನ್ ಶಾಪಿಂಗ್ ಅಂದರೆ. ಮಗನ ಕೈಲಿ ನೋಡಿಸ್ಬಿಟ್ಟು ಕರೆಕ್ಟಾಗಿದೆಯಾ ಏನು ಎತ್ತ ಅನ್ನೋದನ್ನ ನೋಡಿಸಿ ತರಿಸಿದ್ದೀನಿ. ಮಗಳು ಓಪನ್ ಮಾಡ್ತಾ ಇದ್ದಾಳೆ. ಅದಿನ್ನೂ ಆನ್ ಮಾಡಿ ವರ್ಕ್ ಆಗೋವರೆಗೂ ನನಗೆ ಒಂಥರ ಭಯ ಫೀಲಿಂಗ್ ಆಗ್ತಾ ಇರುತ್ತೆ. ಏಕೆಂದರೆ ಅಷ್ಟೇ ಕೊಟ್ಬಿಟ್ಟು ತರಿಸಿರ್ತೀವಿ, ಅದು ಸರಿಗೆ ವರ್ಕ್ ಆಗಿಲ್ಲ ಅಂದರೆ ಮತ್ತೆ ರಿಟರ್ನ್ ಅದೆಲ್ಲ ನನಗೆ ಒಂಥರ ಬೇಜಾರು. ತರಿಸಿದ ಮೇಲೆ ಚೆನ್ನಾಗಿ ವರ್ಕ್ ಆಗಿಬಿಡ್ಬೇಕು, ಅದು ಒಂಥರ ಖುಷಿ. ಮಗಳು ಕೂಡ ಓಪನ್ ಮಾಡ್ತಾ ಇದ್ದಾಳೆ. ನಾನು ರಬ್ಬರ್ ಅಂದ್ಕೊಂಡಿದ್ದೀನಿ. ಹಲೋ ಹಲೋ, ಇದು ಚಾರ್ಜರ್ಗೆ ಹಾಕದ 2 ಮೈಕಾ? ಓ ಮೈ ಗಾಡ್. ಹಲೋ ಹಲೋ, ಹಿಂಗ So hi guys, welcome back to my channel. ಇದು ಚಾರ್ಜರ್ ಇದೆಲ್ಲ ಕಡೆ ಇಲ್ಲಿ ತೆಗೆದು ಏನು ಮಾಡಬೇಡ, ಅದೆಲ್ಲ ಇದು ಮಾಡೋಣ, ಫಸ್ಟ್ ಸೆಟ್ ಮಾಡೋಣ. ದರ್ಶನಿಗೆ ಕೊಡಿ, ಇವಾಗ ಅದನ್ನು ಸೆಟ್ ಮಾಡ್ತಾನಲ್ಲ ಹೆಂಗೆ ಮಾಡೋದೆಲ್ಲ. ಓಕೆ, ಖುಷಿ, ಹ್ಯಾಪಿ. ಮೈಕ್ ಬಂತು. ನೆಕ್ಸ್ಟು ನಾಳೆ ರಜಾ, ನಾಳೆಯಿಂದ ವಿಡಿಯೋ ಅಲ್ಲ, ನಾಳೆ ಲಾಸ್ಟ್ ಎಕ್ಸಾಮ್ ಮುಗಿಸ್ಕೊಂಡು ನಾಡಿದ್ದಿಂದ ಖುಷಿ ಗೌಡ ವಿಡಿಯೋ ಶುರು ಕರ್. ನೀನು ಉಲ್ಟಾ ಇಟ್ಟಿದ್ದಿ ಅನಿಸುತ್ತೆ. ಬಾಕ್ಸಲ್ಲಿ ಏನಾದೆ ಚಾರ್ಜರ್. ಚಾರ್ಜಿಂಗ್ ಇಲ್ಲಿದೆ ನೋಡು, 2 ಚಾರ್ಜರ್ ಕೊಟ್ಟವ್ರೆ. ಇದೇನು ಅನ್ಕೊಟ್ಟಾರೆ? ಬರ್ತಾ ಇದೆ ಬರ್ತಾ ಇಲ್ಲ.